ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಿಮ್ಮ ಕಂಪ್ಲೀಟ್ ಇಂಜಿನಿಯರಿಂಗ್ 1 ಇಯರ್ ಫೀಸು 35,000 ಒಳಗಡೆ ಮುಗಿಯುತ್ತೆ ಅಂದರೆ ನಂಬ್ತೀರಾ? ಎಸ್, ನೀವು ನಂಬಲೇಬೇಕು. ಇದು KE ಅವರು ಬಿಟ್ಟಿರುವಂತಹ ಒಂದು SNQ ಕೋಟಾ ಅಂತ ಬರುತ್ತೆ. ಇದು ಕೆಲವೊಬ್ಬರಿಗೆ ಆಲ್ರೆಡಿ ಐಡಿಯಾ ಇರುತ್ತೆ ಯಾವ ರೀತಿ ಅಂತ, ಇನ್ನೂ ಸ್ವಲ್ಪ ಜನಕ್ಕೆ ಏನೂ ಗೊತ್ತಿರಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು SNQ ಕೋಟಾ ಅಂದರೆ ಏನು, ಯಾವ ರೀತಿ ಇರುತ್ತೆ, ಈ ರೀತಿ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ ನಿಮಗೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, SNQ ಕೋಟಾ ಯಾವ ರೀತಿ ಪಡ್ಕೊಳ್ಳೋದು, ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಮತ್ತು SNQ ಕೋಟಾಗೆ ಫೀಸ್ ಎಷ್ಟಾಗುತ್ತೆ, ಮತ್ತು ಒಂದಷ್ಟು ಟ್ರಿಕ್ಸ್ನ ಕೊಡ್ತೀನಿ. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ SNQ ಕೋಟಾ ಪಡ್ಕೊಂಡು ನೀವು ಕಾಲೇಜ್ಗೆ ಸೇರ್ಬೋದಾಗಿರುತ್ತೆ. ಸೊ SNQ ಕೋಟಾ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ವಾಟ್ಸಪ್ ಚಾನಲ್ಗೆ ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಯಾಕಂದರೆ ಕೆಲವ್ರಿಗೆ ಮಾತ್ರ ಇನ್ನೂ ಫ್ರೀ ಸೀಟ್ಸ್ ಇರುತ್ತೆ, ಇನ್ನು ಮಿಕ್ಕಿದೆಲ್ಲರಿಗೂ ನಾನು ಚಾರ್ಜಸ್ ಮಾಡ್ತೀನಿ. ಈಗ ನೀವು ಆಪ್ಷನ್ಟ್ನ ಯಾವ ರೀತಿ ಮಾಡೋದು ಅಂತ ತುಂಬ ಜನ ತಲೆ ಕೆಡಿಸ್ಕೊಂಡಿದ್ದೀರಾ. ನಾನು ಮೆಸೇಜಸಲ್ಲಿ ನೋಡಿದೆ, ಮೋರ್ ದೆನ್ 50 ಸ್ಟೂಡೆಂಟ್ಸು ಮೆಸೇಜ್ ಮಾಡಿದ್ದೀರಾ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಅಂತ. ಸೊ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗೋ ರೀತಿ 29 ರುಪೀಸಿಂದ ಒಂದು ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಿಮಗೆ ಯೂಟ್ಯೂಬಲ್ಲಿ ಯಾರೂ ಮಾಡಿಲ್ಲ ಈ ರೀತಿ. 1000 ರುಪೀಸ್ ಎಲ್ಲ ಚಾರ್ಜ್ ಮಾಡ್ತಾರೆ. ನಾನು ಜಸ್ಟ್ 29 ರುಪೀಸ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ 30 ಮೆಂಬರ್ಸ್ಗೆ ಮಾತ್ರ 29 ಇರುತ್ತೆ, ಆಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಾನು ಡೀಟೇಲ್ಸ್ನ ಸೆಂಡ್ ಮಾಡ್ತೀನಿ. ನೀವು ಪೇ ಮಾಡಿದ್ಮೇಲೆ ಸ್ಪೆಷಲ್ ಗ್ರೂಪ್ ಹಾಕಿ ಅಲ್ಲಿ ಸ್ಪೆಷಲ್ ವೀಡಿಯೋಸ್ ಬರ್ತಾ ಇರುತ್ತೆ, ಮತ್ತು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ನಾನೇ ರೆಡಿ ಮಾಡಿಕೊಡ್ತೀನಿ. ನೀವು ಜಸ್ಟ್ ಅದನ್ನು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಹಾಕಿದ್ರೆ ಸಾಕು, ನಿಮಗೆ ಪಕ್ಕಾ ಕಾಲೇಜ್ ಸಿಗುತ್ತಾ. ಇನ್ನು ಡೈರೆಕ್ಟಾಗಿ SNQ ಕೋಟಾ ವೀಡಿಯೋ ಬಗ್ಗೆ ಬರೋದಾದರೆ, SNQ ಕೋಟಾ ಅನ್ನೋದು ಸೂಪರ್ನರಿ ಕೋಟಾ ಅಂತ ಬರುತ್ತೆ. ಸೊ SNQ ಕೋಟಾ KE ಅವರು, ಅಂದರೆ ಈಗ ಯಾರಿಗೆಲ್ಲ ಫೀಸ್ ಪೇ ಮಾಡಿ ಕಂಪ್ಲೀಟ್ ಫೀಸ್ ಪೇ ಮಾಡಿ ಓದೋದಕ್ಕೆ ಸಾಧ್ಯ ಆಗಲ್ವೋ ಅವ್ರಿಗೆ ಇದೊಂದು ಸ್ಪೆಷಲ್ ಕ್ಯಾಟಗರಿ. ಸೊ SNQ ಕೋಟಾ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇತ್ತು ಅಂತ ಹೇಳಿದ್ರೆ ಟೋಟಲ್ ಆಗಿ, ಅದನ್ನು 5% SNQ ಕೋಟಾಗೆ ರಿಸರ್ವ್ ಮಾಡಬೇಕಾಗಿರುತ್ತೆ. ಸೊ ಆಲ್ಮೋಸ್ಟು ಎಲ್ಲ ಯಾವ ರೀತಿ ಫಾಲೋ ಮಾಡೋದಂದರೆ, ಈಗ ಒಂದು 100 ಸೀಟ್ಸ್ ಇದ್ದರೆ 5% SNQ ಕೋಟಾಗೆ, ಇನ್ನೊಂದು 40% ಕಾಮೆಡ್ಗೆ, ಇನ್ನೊಂದು 60% KEಗೆ, ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಪ್ರತಿಯೊಂದು ಬ್ರ್ಯಾಂಚಲ್ಲೂ ಇರುತ್ತೆ SNQ ಕೋಟಾ. ಈಗ ಎಕ್ಸಾಂಪಲ್ ನೋಡಿದ್ರಲ್ವ, 100 ಕಾಲೇಜಲ್ಲಿ 100 ಸೀಟ್ಸ್ ಇರುತ್ತೆ. ಸೊ ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇದ್ದಾಗ 5 ಸೀಟ್ಸ್ ಮಾತ್ರ SNQ ಕೋಟಾ ಇರುತ್ತೆ. ಸೊ 5 ಸೀಟ್ಸ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದು ನಿಮಗೆ ಯಾವ ರೀತಿ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. SNQ ಕೋಟಾಗೆ ಮೇಯ್ನ್ ಆಗಿ ಏನು ಬೇಕು ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಇನ್ಕಮು 8.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು. ಆವಾಗ ನೀವು SNQ ಕೋಟಾಗಿ ಡೈರೆಕ್ಟಾಗಿ ಎಲಿಜಿಬಲ್ ಆಗಿರ್ತೀರ. ಸೊ ನೀವು ಇದನ್ನು ಎಲ್ಲೂ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ನಿಮ್ಮ ಫ್ಯಾಮಿಲಿ ಇನ್ಕಮು 8.5 ಲ್ಯಾಕ್ಸ್ಗಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ, ನೀವು ಡೈರೆಕ್ಟಾಗಿ SNQ ಕೋಟಾಗಿ ಎಲಿಜಿಬಲ್ ಆಗಿರ್ತೀರ. ಈಗ 3 ಸ್ಟೂಡೆಂಟ್ಸು ಅಪ್ಲೈ ಮಾಡಿರ್ತಾರೆ ಒಂದೇ ಕಾಲೇಜ್ಗೆ, ಒಂದೇ ಬ್ರಾಂಚ್ಗೆ. ಒಬ್ಬೊಂದು ಸ್ಟೂಡೆಂಟ್ಸ್ ರ್ಯಾಂಕು 20,000 ಇರುತ್ತೆ, ಇನ್ನೊಬ್ಬಂದು 30,000 ಇರುತ್ತೆ, ಇನ್ನೊಬ್ಬಂದು 40,000 ಇರುತ್ತೆ. 20,000 ಇರೋ ಯಾರು ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರಲ್ಲ, ಅವ್ರ ಫ್ಯಾಮಿಲಿ ಇನ್ಕಮ್ 8.5ಗಿಂತ ಜಾಸ್ತಿ ಇರುತ್ತೆ. 30,000 ಸ್ಟೂಡೆಂಟ್ಸು ಒಂದು 1.5 ಲ್ಯಾಕ್ ಇರುತ್ತೆ ಫ್ಯಾಮಿಲಿ ಇನ್ಕಮು. ಸೊ 20,000 ಯಾರಿಗೆ ಬಂದಿರುತ್ತೆ ಅವ್ರಿಗೆ ಈ ಕಾಲೇಜು SNQ ಕೋಟಾ ಅಲಾಟ್ ಆಗುತ್ತೆ. ಸೊ ನೀವು ಫೀಸ್ ಸ್ಟ್ರಕ್ಚರಲ್ಲಿ ನೋಡಿದಾಗ ಸ್ವಲ್ಪ ಫೀಸ್ ಕಮ್ಮಿ ಇರುತ್ತೆ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ನೆಕ್ಸ್ಟು SNQ ಕೋಟಾದಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟೆ. ನೀವು ಏನೂ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ, ಅಂದರೆ ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಆವಾಗ ಡಾಕ್ಯುಮೆಂಟ್ಸ್ನೆಲ್ಲ ಕರೆಕ್ಟಾಗಿ ಸಬ್ಮಿಟ್ ಮಾಡಿದರೆ, RD ನಂಬರು SNQ ಕೋಟಾಗೆ ಮೇಯ್ನ್ ಇಂಪಾರ್ಟೆಂಟು. RD ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಷ್ಟೇ. ನೀವು ಅದೊಂದು ಎಂಟ್ರಿ ಕರೆಕ್ಟಾಗಿ ಮಾಡಿದರೆ ನೀವು ಡೈರೆಕ್ಟಾಗಿ ಎಲಿಜಿಬಲ್ ಆಗಿರ್ತೀರಿ SNQ ಕೋಟಾಗೆ. ಮತ್ತು ಇದು SNQ ಕೋಟಾ ಎಲ್ಲ ಕಾಲೇಜಲ್ಲೂ ಇರೋಲ್ಲ, ಕೆಲವೊಂದು ಕಾಲೇಜಲ್ಲಿ ಮಾತ್ರ ಇರುತ್ತೆ. ಮತ್ತು ಒಂದಷ್ಟು ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನೀವು ಕನ್ಫರ್ಮ್ ಆಗಿ SNQ ಕೋಟಾನ ಪಡ್ಕೋಬೋದು. ಸೊ ಆ ಟ್ರಿಕ್ಸ್ನೆಲ್ಲ ನಾನು ಇನ್ನೊಂದು ಪ್ರೀಮಿಯಂ ಪ್ಯಾಕ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವ್ರಿಗೆಲ್ಲ ಫ್ರೀಯಾಗಿ ಹೇಳ್ಕೊಡ್ತೀನಿ. ಸೊ ನೋಡಿ, 39 ರುಪೀಸ್ 29 ರುಪೀಸ್ಗೆ 1 ಲ್ಯಾಕ್ ಉಳಿಸ್ಬೋದು ನೀವು ಜಾಯ್ನ್ ಆಗಿ. ಸೊ ನಾರ್ಮಲಾಗಿ ಇಂಜಿನಿಯರಿಂಗ್ ಫೀಸು 1,20,000ಇಂದ 1,30,000 ಇರುತ್ತೆ. ಸೊ ನಿಮಗೆ SNQ ಕೋಟಾ ಸಿಕ್ಕಿದ್ರೆ ನೀವು ಲೆಕ್ಕ ಅಂತಲೇ ಹೇಳ್ಬೋದು. ಯಾಕಂದರೆ ಅಂಡರ್ 35Kಗೆ ನಿಮ್ಮ ಕಂಪ್ಲೀಟ್ 1 ಇಯರ್ ಇಂಜಿನಿಯರಿಂಗ್ ಫೀಸು ಮುಗಿದೋಗುತ್ತೆ. ಅಪ್ ಟು 1 ಲ್ಯಾಕ್ ನೀವು ಸೇವ್ ಮಾಡ್ಬೋದು. ಇದನ್ನು ಬೇಕಾದ್ರೆ ನೆಕ್ಸ್ಟ್ 2 ಇಯರ್ಸ್ಗೂ ಪೇ ಮಾಡ್ಬೋದು SNQ ಕೋಟಾ. ಇದೊಂದು 1 ಇಯರ್ ಫಸ್ಟ್ ಇಯರ್ ಸೆಲೆಕ್ಟ್ ಆದರೆ ಸಾಕು, ನಿಮ್ಮ 4 ವರ್ಷಕ್ಕೂ SNQ ಕೋಟಾಗೆ ಎಲಿಜಿಬಲ್ ಆಗಿರ್ತೀರಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ.